ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೂರು ದಡ್ಡರಲ್ಲ. ಉಪ್ಪಿಗಿಂತ ರುಚಿ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಲ್ಲ, ಅದು ಸತ್ತ ಮೇಲೆ ಜಯತೆ. ಸತ್ಯ ಸತ್ತು ಹೋಗಿದೆ ಜಗತ್ತಿನಲ್ಲಿ. ಸತ್ಯ ನ್ಯಾಯ ನೀತಿ ಧರ್ಮವನ್ನು ಹೆಸರಿದರೆ ಅವನ ಕತ್ತಿಗೆ ಬರುತ್ತದೆ ಆಪತ್ತು. ಅದಕ್ಕೋಸ್ಕರ ಹಾದಿಯಲ್ಲಿ ಕಾಲ ಹಿಡಿದು ತನ್ನ ಎತ್ತಿ ನಿಂತಿದ್ದೇನೆ. ಜಗತ್ತಿನಲ್ಲಿ ಭೂಮತವರ್ಗದ ಮೋಸದ ಜಾಲ, ಪರಪುರುಷರ ಆಸ್ತಿಯನ್ನು ವಶಪಡಿಸಿಕೊಂಡು ಸುಸಂಸ್ಕೃತ ವೇಷವನ್ನು ಧರಿಸಿ ನಾನೇ ಕೊಂಡ ಪುರುಷನೆಂದು ಮೆರೆಯುತ್ತಿರುವ ಅಮಾನುಷ ವ್ಯಕ್ತಿಗಳನ್ನು ಹೀಗೆ ಈ ಅಸ್ತ್ರದಿಂದ ಕತ್ತರಿಸಿ ಹಾಕುವುದೇ ಈ ಕಳ್ಳನ ಮೂಲ ಉದ್ದೇಶ. ಹಲೋ ಗರುಡ ಸ್ಪೀಕಿಂಗ್. ಹೇಳಿ, ಏನಾಗಬೇಕು? ಬಾಂಬೆಯಿಂದ ಭಗವಾನ್ ಮಾತನಾಡ್ತಾ ಇದ್ದಾರೆ. ಹೇಳೋ ಭಗವಾನ್. ನಾಳೆ ಬಾಂಬೆ ಕ್ಲೀನ್ ಹೋಟೆಲ್ನಲ್ಲಿ ಜಯರಾಜ್ ವಾಸ್ತವ ಹೊಂದಿದ್ದಾರೆ. ಅವರ ಹೆಸರು ನಿಲ್ಲಿಸಿ ಹೆಸರಿನ ಸ್ಥಳಕ್ಕೆ ಪಾರ್ಸಲ್ ಮಾಡಬೇಕು. ಓಕೆನಾ? ನನ್ನ ಹೆಸರು ಬರಬೇಕಾದರೆ ಬರೀ ಕೈಯಲ್ಲಿ ಓಡಬೇಕಾದರೆ ನಿಮ್ಮಂತ ಬಂಡರ ಕೈತಾನೆ.
ಹಾಗಲಕಾಯಿ, ಹೀರೆಕಾಯಿ, ತಲೆ ಕೆಟ್ಟೋದು ಲಿಂಕೆ ಆಗಲ್ಲ ಆದ್ರೆ ಅವನು ಈ ನಮ್ಮ ಜಗತ್ತಿನಾಗ ಕೊರೋನಾ ಎಂಬ ವೈರಸ್ ಬಂದು ನಮ್ಮಂತ ಸರ್ಕಾರಿ ವ್ಯಾಪಾರನೇ ಬಂದಾಗೈತೆ ಏನಾರ ಅವನು ಆಟದಿಂದ ವೈದ್ಯರು ಒಂದು ಹಚ್ಗಳು ಬರೋದಂತ ಅಂತ ಸರ್ಕಾರಿ ಮಕ್ಕಳ ಮುಂದಿನ ನೋಡಕ್ಕಾಗ ಹೋಗ್ತಾನೆ ನಮ್ಮಪ್ಪ ಕಾಯಿಪಲ್ಲೆ ತಗೊಂಡ್ ಬಾ ಅಂತ ಕಳ್ಸಾನ. ಸೀದಾ ಪ್ಯಾಟೆಗೆ ಹೋಗಿ ಕಾಯಿಪಲ್ಲೆ ತಗೊಂಡು ಬರ್ಬೇಕು. ನಿಮ್ಮ ಊರ ನಿಮಗೆ ಕಡಿಮೆ ಕಾಣ್ತಾವ ಇಲ್ಲ ಅಂತೀನಿ. ಅಲ್ಲ ಈ ಊರನ್ನ ಬರೋ ಹಣೆ ಹೋಗೋದೇ ಇಲ್ಲ ಅಂತೀನಿ ಮತ್ತೆ. ಒಂದ್ ಬರ್ತವ ಆಯ್ತವ, ಒಬ್ಬರು ಬರ್ತವ ಆಯ್ತವ. ಏಯ್, ನಿನಗೆ ಎಷ್ಟು ಕಡಿಮೆ ಕಾಣ್ತಾವ ಇಲ್ಲ ಅಂತ ನನಗೆ ಮೊನ್ನೆ ಮಕ್ಕಳು ತಪ್ಪ 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 ಸುಡಾಕ ನಿನ್ನ ಬಾಯ ಹಸಿರು ಕೊಡ್ತೀನಿ. ಹುಡುಗಿಗೆ ಯಾಕಲೆ ಕಣ್ಣಿನ ಮೀಸಿ ಕೊಡ್ತೀರಿ ಕಣ್ಣು ಕಾಣಲಿಲ್ಲ ಒಂದರ ಕೈ ಹಚ್ಕೊಂಡ್ಬಂದವನೇ. ಯಾಕ ಮೀಸಿ ಕೊಡ್ಕೊಂಡು ಕಣ್ಣಿ ಕಾಣಲಿಲ್ಲ ನಿಮಗೆ ಯಾಕಲೆ ಕಣ್ಣಿಗಿಂತ ಕೈಗಳಲ್ಲಿ ಮಾಡಲಿಲ್ಲ ಏ ಹುಡುಗಿ ನೀ ಡಿಕ್ಕಿ ಹೊಡೆದು ಹೊರತಕ್ಕ ನನ್ನ ಮೂಲಂಗಿ ಮನಿ ಏ ಹುಡುಗಿ ಈ ಮೂಲಂಗಿ ಮುರಿದ ತಪ್ಪಿಗೆ ನೀನು ದಂಡ ಕಟ್ಟಲೇಬೇಕಲ್ಲ ಅಂತ ಹೌದು ಹೌದು ಯಾರು ಕಟ್ಟದ ದಂಡ ಎಲ್ಲಾ ಕಾಯಿಪಲ್ಲೆ ಕೊಟ್ಟು ಹೋಗ್ಬೇಕು ಮಗನ. ಇಲ್ಲ ನಮ್ಮ ಅಪ್ಪನ ಕಡೆ ನಿನ್ನ ಕಾಲು ಮುರಿಸಿ ಮತ್ತೆ. ಬರೋರಿಗೆ ನಮ್ಮ ಶಿವಣ್ಣನ ಅಂಗಡಿಗೆ ಹೋಗ 20 ರೂಪಾಯಿ ಕೊಟ್ಟಂತ 5 ಚೀಲ ಕೊಡ್ತಾನೆ ಅಂತದ್ರಾಗ ಅದು ನಾನು 500 ರೂಪಾಯಿ ಕೊಟ್ಟಂದ್ರ ಕಾಯಿಪಲ್ಲೆ ಹೊರಕಂತ ನಿನ್ನ 5 ರೂಪಾಯಿ ಎಲ್ಲ ಕೊಡ್ತೀನಿ. ಅವಸರ ಮಾಡಿಕೆ ಬಾಳ ಆಯ್ತು ಬಿಡ. ಹೇಳ ನಂದು ಚೀಲ ಅರ್ಧೈತಿ, ನಿಂದು ಮುರಿದೈತಿ. ಅದ ಮೂಲಂಗಿ ಮುರಿದೈತಿ. ಇಬ್ಬರದು ಸರಿ ಮಾಡ್ತಾನ ಅಂತೀನಿ. ಆಯ್ತು ಬಿಡ ಹುಡುಗಿ ನೀನ್ ಹೇಳಿದಂಗ ಅಲ್ಲ ಅಂದಂಗ ನಿನ್ನ ಹೆಸರು ಮಾಡ್ಕೋಸ್ಲ ಅಂತ ಕೇಳಿದ್ರಪ್ಪ ನಾನು ಹೆಸರು ಕೇಳಿದೆ ಯಾಕಂದ್ರೆ ಬೇಡ ಏ ಹುಡುಗಿ ಬಾಯ ಹೆಸರು ಹೇಳಂದ ಇಷ್ಟೊಂದು ಬರಲ್ಲ. ಇಲ್ಲೇನ? ನಾ ಹೇಳಿದ್ದು
ಆರತಿ 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 ಮಾಡಿ ತೋರ್ಸ್ಲಾ ಆರತಿ ಎದ್ದು ತೋರ್ಸ್ಲಾ ಅಂತ ಅಂದ್ರ ನನ್ನ ಹೆಸರು ನಮ್ಮಪ್ಪ ಆರತಿ ಅಂತ ಇದ್ದಾನೆ ಆದ್ರೆ ನಮ್ಮ ಅಮ್ಮರೆಲ್ಲ ಬಿಡ್ಸೇ ಇಲ್ಲ ರತಿ ಅಂತ ಕರ್ಕೊಂಡು ಬಂದ ಅಲ್ಲಿಗೆ ನಿಂದೇನು ಹೆಸರು ಹೆಸರು ಒಂದು ಗೀತೆ ಆಯ್ತು ಏ ಬಂಗಾರ ಅದನ್ನ ಮರೆಯ ಕೈ ತುಂಬ ಹಾಕೊಂಡ್ಬಂದಿಯಲ್ಲ ನಿನ್ನ ಕಾಡಿನ ನನಗೊಂದು ಹಾಡು ನೆನ್ಕೊಂಡು ಬರ್ತೈತಿ ಹೇಳ ಹೇಳ ಅಣ್ಣ ತಂಗಿಯರ ನೋಡಲು ಹೋಗಿ ಕೇಳಲ್ಲ ಸುರಿಯಲಿ ಕಾಮನ ಪಾಠ ಮಾಡೋದಾಗ ಚೆನ್ನಾಗಿ ಹೇಳಬೇಕು ಮಾತೆಲ್ಲ ಕಲಿಬೇಕು ಚೆನ್ನಾಗಿ ಆಡಬೇಕು ಚೆನ್ನಾಗಿ ಸಂಗಿರು ಆಗಬೇಕು ಕುಡಿಬೇಕು ಹಾಡಬೇಕು ಅಂಡರ್ಸ್ಟ್ಯಾಂಡ್ ನಿಜವಾದ ಗಂಡೆ ಮದನ ಮದನ ಕುಮಾರ ಸವಾರಿ ನಿಂತ ಕಡೆ ಹೊಂಟೋದೆ ಏನ್ ಮಾಡೋದು ಮಾರಾಯ ಸೀದಾ ಕೋಟಿಗೆ ಹೋಗಿ ಹಾ. ಕಾಯಿ ಪಲ್ಯ ತಗೊಂಡ್ಬರೋಣ ಅಂತ ಹೊಂಟಿದ್ದಲ್ಲಿ ಏನಂತೆ ಓ ಏನು ನನ್ನ ಕಡೆ ರಾಜಕಾರಣದಲ್ಲಿ ತಗೊಳ್ಳಿ ಸೌತೆಕಾಯಿ ಹೀರೆಕಾಯಿ ಅದು ಬೋಲ್ತದ್ದು ಮೂಲಂಗಿ ಏನು ಕೊಡ್ಲಿ ನಿನಗೆ ಏನಂತದವ ಜವಳಿಕಾಯಿ ಹಾಗಲಕಾಯಿ ಎಲ್ಲ ಬರು ಅಲ್ಲ ಇಷ್ಟ ಮಟ್ಟ ಮಾರುದು ಹೇಳ್ದ ಇವಾಗ ಮೊಳದೊಂದು ಹೇಳಕತ್ತ ಬರೀ ಉದ್ದನ ಆಟ ಇಟ್ಕೊಂಡು ಬಂದೆ ಜವಳಿಕಾಯಿ ಹಾಗಾದ್ರೆ ರೇಟ್ ಕಮ್ಮಿ ಮಾಡಿದ್ಯಪ್ಪ ನೋಡ್ರಿ ಜವಳಿಕಾಯಿ ರೇಟ್ 50 ರೂಪಾಯಿ ಬದನೆಕಾಯಿ 80 ರೂಪಾಯಿ ಮಾಡಿ ನೋಡ 90 ರೂಪಾಯಿ ಅಷ್ಟೇ ಆಗಂಗಿಲ್ಲ ಮತ್ತ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಹೇಳಬರ್ಲಿ ನೀನು ಕೇಳಿ ಅಂದ್ರೆ ನಾನು ಕೊಡ್ತೀನಿ ಯಾಕಂದ್ರೆ ನಮ್ಮೂರ ಹಾಕೈತಲ್ಲ ಅದಕ್ಕೆ ಬದನೆಕಾಯಿ ತಗೊಂಡ್ರೆ ಬದನೆಕಾಯಿ ತಗೊಂಡ್ರೆ ಮೂಲಂಗಿ ಫ್ರೀ ಜವಳಿಕಾಯಿ ತಗೊಂಡ್ರೆ ಸೌತೆಕಾಯಿ ಫ್ರೀ ಈಗ ಆಫರ್ ಹಂಗಾದ್ರೆ ಮತ್ತೆ ತಡ ಮಾಡ್ತಿ ಹಾಕ್ಬಿಡ್ಬೋದೇನೆ ಎಲ್ಲ ಒಂದೊಂದು ಕೆಜಿ ಅಂತ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ ಒಂದು ಗಂಟೆ ಆರತಿ ಯಾವನಪ್ಪ ನಿನ್ನದು ಒಂದು ಗಂಟೆ ಮ್ಯಾಚ್ ನೀನು ನೀನು ನನ್ನ ಕೂಡ ಮಾಡ್ಕೋಬೇಕು ತಪ್ಪು ತಿಳಿಬೇಡ ತಪ್ಪು ತಿಳಿಬೇಡ ವ್ಯಾಪಾರ ವ್ಯಾಪಾರನೇ ನಿನ್ನ ಡ್ಯಾನ್ಸ್ ಬಿಡಬೇಡ ಮಾರಾಯ ಅವು ಸರಿ ಇರ್ತಾವು ಡ್ಯಾನ್ಸ್ ಬಿಡಬೇಡ ಅಂತ ಹಂಗಾಗಲ್ಲಪ್ಪ ನಿನ್ನ ಕಡೆ ನಾ ಬಂದು ಮಾಡ್ಕೊಡ್ತೀನಿ ವ್ಯಾಪಾರನ ಮದನ ಮಾಮ
ಇಷ್ಟ ಬರ್ತದೆ ಒಂದು ನಾಟಕ ಮಾಡುವ ಕೋಳಿ ಕುಣಿತಾಳ ದೋಸ್ತಾಗಿ ಎಬ್ಬಿಸಿ ತೋರಿಸುತ್ತಾಳೆ ಗಗನ ಹುಡುಗರು ಹೋಗ್ಯಾವಾರಿ ಬಾದಾಮಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ಈ ರಾತ್ರಿ ಬಾದಾಮಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ಈ ರಾತ್ರಿ Thank you.
ಖಾತ್ರಿ ಬರಬೇಕು ನೀರಾತ್ರಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ ಈ ಮಗಳು ಹುಡ್ಕಕ್ ಹೋಗಿ ಎಲ್ಲಿ ಮಗಳ ರತಿ ಎಲ್ಲೋ ಯೋನಿ ಮೌನ ಇಲ್ಲಿ ಯಾರೋ ನಿಂತಾರಲ್ಲ ಇವ್ರು ಕೇಳಿದ್ರಾಯ್ತು ರೇ ಭಯರ ಇಲ್ಲಿ ನಾನು ಕೂಸ ಏನಾದ್ರು ನೋಡಿರೇನ್ರಿ ಕೂಸ ಅಂದ್ರೆ ಕೂಸಲ್ರಿ ಪೀಸಾಗಿ ಬೆಳೆದ್ ನಿಂತೈತ್ ನೋಡ 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 ಎಲ್ಲ ನೀವು ಮೋನ ಏನಾಗ್ಬಿಟ್ಟಿದ್ದ ಹೇಳಿ ನಿಂತಿದ ಈ 15 ಕೂಡ ನಿಂತು ಏನ್ ಮಾಡಕ್ ಕುಂತ್ಯ ಅಲ್ರಿ ಮುಂದೆ ನಿಮ್ಮ ಹಳಿ ಲೇ ಮಗನ ಮಾವ ಅಂದ್ರ ನಿನ್ನ 60 ತಗೊಂತೀನಿ ನೋಡ ಬಿಜ್ವಳ ಸೋಮ್ಯ ನಿಂದ ಆಯ್ತು ಯಾವ ಮಗಳ ಬಜಾರ್ಗೆ ಕಾಯಿಪಲ್ಲೆ ತಗೊಂಡ್ ಬಾ ಅಂದ್ರ ಮಗಳ ಬಜಾರ್ಗೆ ಹೋಗಿ ಕಾಯಿಪಲ್ಲೆ ತಗೊಂಡ್ ಬಾ ಅಂದ್ರ ಈ ಮಲ್ಯ ನಿಂತ ಏನ್ ಮಾಡಾಕತ್ತಿ ಮೈಕ್ ನೋಡು ಮೈಕ್ ಲೆಕ್ಕ ಆ ಕಡೆ ಈ ಕಡೆ ಮೈಕ್ ನಿನ್ನ ಚೀಲ ಊರ್ ಬಾಳ ಆಯ್ತಲ್ಲ ಕೆಟ್ಟು ನಿಮ್ಮ ಪೂರ ಕೆಟ್ಟು ಚೀಲ ಇಷ್ಟೋ ಹಾಕೋಬಿಟ್ಟು ಎತ್ತಿ ಹಾಕೊಂಡು ಚೀಲನೇ ಮಗಳ ತಂಗಿ ಮಗಳ ಇರೋ ಒಂದು ಚೀಲ ಅದು ನೀವು ಹೊಡೆದ್ಬಿಟ್ಟಿಯಲ್ಲ ಹೆಂಗ ನಿಮ್ಮ ಮಗಳ ಚೀಲ ಬಹಳ ಸಣ್ಣದಿ ನಾವು ತೆಗಿಬೇಕಾಗಿ ಬಹಳ ಹೋಗ್ತಿದ್ವಿ ಯಾಕಂದ್ರೆ ಆಮೇಲೆ ಬರಲ್ಲ ನೀರಿಗೆ ಬರಲ್ಲ ಅದಕ್ಕೆ ಊಟ ಬೆಳೆದ್ರ ಹಾಕಿ ನಿಮ್ಮ ಮಗಳ ಚೀಲ ನೋಡ್ರಿ ತಪ್ಪಲ್ರಿ ನೋಡ್ರಿ ಏ ಮಗನ ಮಾಡೋದೆಲ್ಲ ಮಾಡಿಬಿಟ್ಟು ಏ ಮಗನ ಏ ಮಗಳ ಸಮಾಧಾನ ಮಗ ಮಾಡೋದೆಲ್ಲ ಮಾಡಿಬಿಟ್ಟು ನಂದೇನು ತಪ್ಪಿಲ್ಲ ಅಂತ ಹೇಳು
ಲೇ ಮಗನ ಯಾವ ಮಗನ ಇನ್ನೊಂದು ಸ್ವಲ್ಪ ಇಲ್ಲೇ ನಿಂತ್ರ ನಿನ್ನ ಚಿನ್ನದಂತ ಚೀಲ ಹರಿದ ತಿಂಡಿ ಮಾಡಿಬಿಡ್ತಾನಲ್ಲ ಈ ಮಗ. ಹೌದು ನಡಿಯೋ ನಿಮ್ಮ ಹೋಗಿ ನಡಿಯೋ ಬಾರ ಹೋಗಿ. ಅಪ್ಪ ಏನು ತರಕಾರಿ ಹಾಕಿಸ್ಕೊಂತೀನಿ. ನಿನ್ನ ತರಕಾರಿ ತಾಣೋದು ಬೇಡ, ಇನ್ನೇನು ಕೆಲಸ ಇರ್ತದೆ. ನೋಡ್ ಸತ್ಯ ನಿಮ್ಮ ಪೇಂಟ್ರಿಗೆ ಕಲಾಟಿ ನಾನು ತಾವತ್ತ ಬಂದು ಮಗನ ನಾನು ಸೋಲ ಮಾತುಕೊಟ್ಟು ನಿನ್ನ ಮಗಳು ಮೋಡಿ ನಾಡ್ಬಿಟ್ಟಿದ್ದಾನಲ್ಲಿ ಆದ್ರೂ ಬಿಡಲ್ಲೇ ನನ್ನ ಮಗಳಿಗೆ ಏನಾದ್ರೂ ಮೋಡಿ ಮಾಡಿ ನನ್ನ ಮಡಿಯಾಗಿ ಮಾಡ್ಕೊಳ್ಳಲ್ಲ ಅಂತ ನನ್ನ ಹೆಸರು ಮದನಲ್ಲ ಕಲಾಟೆ ದೇವ ಶ್ರೀ ಸಂಗಮೇಶ್ವರ, ನಾಳೆ ನಾನು ಪೊಲೀಸ್ ಪರೀಕ್ಷೆ ಬರೆಯಲು ಹೊರಟಿದ್ದೇನೆ. ನಿನ್ನ ಕೃಪಾ ಕಟಾಕ್ಷ ಸದಾ ಈ ನಿರ್ಗತಿಕ ನಿರತರಿಗೆ ಮೇಲಿರಲಿ ತಂದೆ. ಇದು ನನ್ನ ದೀರ್ಘದಂಡ ನಮಸ್ಕಾರಗಳು. ತಂದೆ, ಈ ಸಂದೀಪ ಇದೊಂದು ಕಲ್ಲಿಟ್ಟು ಸುಳಿಯಲ್ಲಿ ಸಿಲುಕಿಕೊಂಡಿರುವನು. ಅದುವೇ ಪ್ರೀತಿ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಇನ್ನು ಮದುವೆ ಎಂಬ ಸಂದರ್ಶನ. ಈ ಸಂದೀಪನು ಈ ಎರಡು ಪರೀಕ್ಷೆ ಪಾಸ್ ಮಾಡಿದರೆ ಈ ಸಂದೀಪ ಸದಾ ನಿನ್ನ ದಾಸನಾಗಿ ಸೇವೆ ಮಾಡುವುದು. ಓಹೋ, ಬೇಳೆ ಬಾಳವಾಯಿತು. ನನ್ನ ಪ್ರೇಮದ ಗೆಳತಿ ದೀಪ ಇನ್ನು ಏಕೆ ಬರಲಿಲ್ಲ? ಬಂದೇ ಬೇಕಲ್ಲ. ಹೌದು ದೀಪ, ಒಂದು ತುಂಬಾ ಹೊತ್ತಾಯಿತು. ಹಾ ದೀಪ, ನಾಳೆ ನಾನು ಒಂದು ವಾರದ ಮಟ್ಟಿಗೆ ಉಪಯೋಗ ಹೊರಟಿರುವೆ. ಹಾ ಒಂದು ವಾರ ಯಾಕೆ ಸಂಧಿ? ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತಿಳಿದುಕೊಂಡು ಬರಬೇಕು. ನೋಡಿ ಸಂಧಿ, ಒಂದು ವಾರ ಅಲ್ಲ, ನಿಮ್ಮನ್ನು ಬಿಟ್ಟು ಒಂದು ಗಂಟೆ ಕೂಡ ಇರುವ ಶಕ್ತಿ ನನಗಿಲ್ಲ ಸಂಧಿ. ದೀಪ, ಈ ಮಾತು ಶುದ್ಧ ಸುಳ್ಳು ನಿನ್ನದು. ಯಾಕೆ ಸಂಧಿ? ಈ ನಿಮ್ಮ ಪ್ರೀತಿಯ ಮೇಲೆ ಅಪನಂಬಿಕೆ ಏನು? ಹೌದು, ಒಂದು ಗಳಿಗೆ ಬಿಟ್ಟಿರಲಾಗದು ಎಂದು ಹೇಳುತ್ತಿರುವೆ ನೀನು. ಆದರೆ ನಾನು 2 ಗಂಟೆಯಿಂದ ನಿನಗೋಸ್ಕರ ನನ್ನ ಕಾಯ್ತಿರುವೆ, ಗೊತ್ತಾ? ಸಂಧಿ, ಇಷ್ಟೆಲ್ಲ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನೋಡಿ ಸಂಧಿ, ನಿಮ್ಮ ಪ್ರೀತಿಗೋಸ್ಕರ ನಾನು ಪ್ರಾಣ ತೆಗೆದುಕೊಂಡು ಸಿದ್ಧರಿದ್ದೇನೆ ಸಂಧಿ. ಹೌದು ದೀಪ, ಹೌದು. ನನ್ನ ಪ್ರೀತಿಯನ್ನು ನೀವು ಇಷ್ಟನ್ನ ಸಂದೀಪ ಅರ್ಥ ಮಾಡ್ಕೊಂಡಿರೋದು? ನಿಮಗೋಸ್ಕರ ನನ್ನ ಪ್ರಾಣ ಕೊಡೋದು ಸಹ ನಾನು ಸಿದ್ಧರಿದ್ದೇನೆ ಸಂದೀಪ. ದೀಪ, ಪ್ರೀತಿಯೇ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನಲ್ಲಿ ಪ್ರೀತಿ ಇದ್ದರೆ ಆತನಿಂದ ನನ್ನನ್ನು ನೋಡಲು ಓಡೋಡಿ ಬರ್ತಿದ್ದೀನಿ. ಸಂದೀಪ, ಹೆಣ್ಣಿನ ವಿಷಯ ನಿಮಗೆ ಹೇಗೆ ಗೊತ್ತಾಗಬೇಕು ಹೇಳಿ? ನೀವೇನೋ ಗಂಡಸರು, ಹೇಗೋ ಮನೆಯಿಂದ ಬರ್ತೀರಾ. ಆದ್ರೆ ಹೆಣ್ಣಿನ ವಿಷಯ ಹಾಗಲ್ಲ ಸಂದೀಪ. ಜನರನ್ನು ಕಣ್ಣನ್ನು ತಪ್ಪಿಸಿ ಬರಬೇಕಂದ್ರೆ 7 ಸುತ್ತಿನ ಕೋಟೆ ದಾಟಿ ಬಂದಂತೆ ಗೊತ್ತಾ? ದೀಪ, ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರೆದರೆ ಕರಗುತ್ತದೆ ಎಂದು ಮಾಡಿದೆಯಾ ನನ್ನ ಮನ? ಸಂಧಿ, ನೀವೇ ನನ್ನ ಜೀವ, ನೀವೇ ನನ್ನ ದೇವ. ನಿಮ್ಮ ಮನಸ್ಸು ಮಲ್ಲಿಗೆ ಎಷ್ಟು ಮೃದುವಾಗಿದೆ ಅಂದುಕೊಂಡಿದ್ದೆ. ಆದರೆ ನಿಮ್ಮ ಮನಸ್ಸು ಮೃಗದ ಮನಸ್ಸೆಂದು ನನಗೆ ತಿಳಿದಿರಲಿಲ್ಲ ಸಂಧಿ. ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ? ಇನ್ನು ನನಗೆ ಸಮಾಧಿಯ ದಾರಿಯೇ ಸೂಕ್ತ ಸಂಧಿ. ನಿಲ್ಲು ದೀಪ, ನಿಲ್ಲು. ಕಡಿಮೆಯಾದಲ್ಲಿ ನನ್ನ ಮೇಲೆ ಕೋಪ, ಇಲ್ಲಂದ್ರೆ ಅಂಟಿಕೊಳ್ಳುವುದು ನಿನ್ನ ಶಾಪ. ಕೈ ಬಿಡು ಸಂಧಿ. ನೋಡಿ, ನಾನು ಸಾಯಬೇಕು. ಇಷ್ಟೆಲ್ಲ ನೋಡಿದ ಮೇಲೂ ನಾನಿನ್ನು ಬದುಕಿ
ನೆನಪಾಗಿದೆ ಸಂದೀಪ್. ಈ ಕ್ಷಣದಲ್ಲೇ ಇಲ್ಲೇ ನನ್ನ ಸಾವಾಗಬೇಕು. ಹಾ, ನಾನು ನಿನ್ನೊಂದಿಗೆ ಸಾಯ್ತೇನೆ. ಹೋಗಿ ಸಂದೀಪ್, ನೀವು ಹಾಯಾಗಿ ಎಲ್ಲಾದರೂ ಇರಿ. ನೋಡಿ, ನನ್ನ ಪ್ರೀತಿ ನಿಮಗೆ ಈಗ ಅರ್ಥವಾಗೋದಿಲ್ಲ ಸಂದೀಪ್. ಒಂದು ದಿನ ನಿಮ್ಮ ಪ್ರೀತಿಗಾಗಿ ನನ್ನ ಪ್ರಾಣ ಹೋದಾಗ ಆಗ ತಿಳಿಯುತ್ತದೆ ನಾನು ನಿಮ್ಮನ್ನು ಅದೆಷ್ಟು ಪ್ರೀತಿಸುತ್ತೇನೆ ಅಂತ. ದೀಪ, ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರೆ ಇಬ್ಬರು ಎಷ್ಟು ಪ್ರೀತಿ ಮಾಡುತ್ತಿದ್ದಾರೆ ಎಂದು ಈ ಜಗತ್ತಿಗೆ ಗೊತ್ತಾಗುತ್ತದೆ. ಆ ಲೈಲಾ ಮಜನಂತೆ. ಸಂದೀಪ್, ಆದರೆ ನಿಮ್ಮ ಮಾತು ದೀಪ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತೇನೆ. ನಿನ್ನನ್ನು ಬಿಟ್ಟು ಅರಕ್ಷಣೆ ಇರಲು ಸಾಧ್ಯವಿಲ್ಲ ದೀಪ, ಸಾಧ್ಯವಿಲ್ಲ. ಮತ್ತೆ ಸಂದೀಪ್, ನೀವು ಇಷ್ಟು ದೀಪ, ನಾನು- ಐ ಲವ್ ಯು ದೀಪ, ಐ ಲವ್ ಯು. ಏ ಪೋಲಿ, ನನ್ನನ್ನು ಇಷ್ಟು ಎದುರಿಸಿ ಬಿಟ್ಟಿದ್ರಲ್ಲ, ನನ್ನನ್ನು ಫೋನ್ ಮಾಡಿದೆಯಲ್ಲ ಸಂದೀಪ್. ಸಂದೀಪ್, ಒಂದು ವೇಳೆ ಇದೇನಾದರೂ ನಿಜವಾಗಿದ್ದೆ ಆದರೆ ನನ್ನ ಪ್ರಾಣ ನಿಜವಾಗಿ ಉಳಿಯುತ್ತಿರಲಿಲ್ಲ ಸಂದೀಪ್, ನಿಜವಾಗಿ ಉಳಿಯುತ್ತಿರಲಿಲ್ಲ. ಹೇ ಹುಚ್ಚಿ, ಇದೆಲ್ಲ ಮಾಡಿದ್ರು ಬರೀ ತಮಾಷೆಗೆ. ಆ, ದೀಪ, ಒಂದು ಮಾತು. ಅದ್ಯಾವ ಮಾತು ಸಂದೀಪ್? ಒಂದು ವಾರ ಹೊತ್ತು ಮರೆಯಬೇಕಾದರೆ ಒಂದು ಕೊಡು. ಓಹೋ, ಹಾಗಲೇ ಶುರು ಮಾಡಿದಿರಾ ನಿಮ್ಮ ಹಳೆಯ ಕತ್ತು? ದೀಪ, ಏನಿದೆ ಪ್ರೇಮದ ಮತ್ತು ಕೊಡು ಸಿಹಿ ಮುತ್ತು. ನಾನಾಗುವೆ ನಿನ್ನ ಸೊತ್ತು. ಸಂದೀಪ್, ನಿಮ್ಮ ಪ್ರೀತಿ ಸಿಕ್ಕಿರೋದು ನನ್ನ ಪುಣ್ಯ. ನೀವೇ ನನ್ನ ಪ್ರಿಯತಮ. ನಿಮಗಾಗಿ ನೀಡುವೆ ನಾನೊಂದು ಸಿಹಿ ಮುತ್ತು. ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹೊರಬರಲಿ. ಹಾಗೆ ಆಗಲಿ ಬಾವಿ ಪತಿರಾಯ.
ದೀಪ ಹಾಗೆ ಮಾತನಾಡುತ್ತಾ ಹೋಗೋಣ ಬಾ ದೀಪ. ನೋಡಿ ಅಲ್ಲಿ ನೋಡಿ ರೈತರ ಕಷ್ಟಗಳನ್ನು ಕಣ್ತುಂಬುವುದು. ಮಳೆ, ಗಾಳಿ, ಬಿಸಿಲು, ಚಳಿ ಎನ್ನುವುದೇ ಜಗತ್ತಿಗೆ ಅನ್ನ ನೀಡುವ ಮಹಾನ್ ತ್ಯಾಗಜೀವಿ. ಸುಖಕ್ಕೆ ಹಿಗ್ಗದೆ, ಕಷ್ಟಗಳಿಗೆ ಕುಗ್ಗದೆ, ಸಂತಸಕ್ಕೆ ಅರಳದೆ, ದುಃಖಕ್ಕೆ ಕೆರಳದೆ, ಸದಾ ಸ್ಥಿತಿ ಪ್ರಜ್ಞೆಯಿಂದ ಭೋಗಿ ತಾಯಿಯ ಸೇವೆಯೇ ನಮ್ಮ ಕಾಯಕ ಎಂದು ತನ್ನ ಬೆವರು ಸುರಿಸಿ ಕಷ್ಟ ಸಹಿಸಿ ಬೆಳೆದು ಬೆಂಡಾಗಿ ದೇಶಕ್ಕೆ ಅನ್ನ ಹಾಕುತ್ತಿದ್ದಾರೆ. ರೈತ ರಾಷ್ಟ್ರದ ಬೆನ್ನೆಲುಬು, ರೈತ ರಾಷ್ಟ್ರದ ಬೆನ್ನೆಲುಬು. ಅಂತಹ ತ್ಯಾಗಜೀವಿಗೆ ನಾವು ನೀವೆಲ್ಲರೂ ಕೋಟಿ 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 ನಮನಗಳನ್ನು ಅರ್ಪಿಸೋಣ. ರೈತನಿಗೆ ಕೋಟಿ ನಮನಗಳನ್ನು ಅರ್ಪಿಸೋಣ.
ತಾಯಿ, ಓ ಮಾತೆ, ಇನ್ನು ನಿನ್ನನ್ನೇ ನಂಬಿ ಈ ರೈತನಿಂದ ಹುಳು ತುಂಬುತ್ತಿರುವನು. ಚೆನ್ನಾಗಿ ಫಸಲು ಬೆಳೆದು ಈ ರೈತನಿಗೆ ಒಂದು ಒಳ್ಳೆಯ ಬೆಲೆ ನಿಗದಿತದಿಂದ ಕೈಗಿಡಲೆಂದು ನಿನ್ನ ಕೈ ಮುಗಿದು ಶಿರ ಬಾಗಿ ಬೇಡುತ್ತಲೇ ತಾಯಿ. ರೈತರೆಲ್ಲ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿದ್ದಾರೆ. ಕಾಲಕ್ಕೆ ತಕ್ಕಂತೆ ಮಳೆ ಆದರೆ ರೈತನ ಸಾಲ ಮಾಡಿ ಬಿತ್ತನೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆಯಾಗುತ್ತದೆ. ಒಂದು ವೇಳೆ ಮಳೆ ರಾಯನಿಗೆ ಸಿಟ್ಟು ಬಂದು ಮುಗಿಸಿಕೊಂಡರೆ ನಮ್ಮಂತಹ ರೈತನ ಬಾಳು ಕಣ್ಣೀರಿನ ಕೋಲು. ಕಷ್ಟಪಟ್ಟು ದುಡಿಯುವ ನಮ್ಮಂತಹ ರೈತರಿಗೆ ಅದು ಯಾವಾಗ ಸಿಗುವ ಅವಶ್ಯಕ ಶಾಂತಿ ನೆಮ್ಮದಿಯ ಜೀವನ. ತಾಯಿ, ಭೂಮಾತೆ, ಮಳೆ ಇಲ್ಲದ ಬೆಳೆ ಇಲ್ಲದ ಕಾರಣಕ್ಕಾಗಿ ಅದೆಷ್ಟೋ ಜನರು ಬೀದಿಯಲ್ಲಿ ಮತ್ತು ಕಂಡು ಭಿಕ್ಷೆ ಬೇಡುವಂತಾಗಿದೆ. ಈ ಬಡ ರೈತರ ಬಾಳು. ಸ್ವಾಮಿ, ರೀ ಸ್ವಾಮಿ. ಬಾಯಮ್ಮ, ಈಗ ಬಂದೆ ಹೇಮ. ಹೌದು ಸ್ವಾಮಿ, ಈಗ ಬಂದಿದ್ದೇನೆ. ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟ ಮಾಡೋರಂತೆ. ಹಾ, ಸರಿ ಆಯ್ತು ಹೇಮ. ನೀವು ತೆಗೆದುಕೊಳ್ಳಿ. ಹೇಮ,
ಹೇಮ ನಿಂದು ಊಟ ಆಯ್ತಾ? ನಂದು ಮನೇಲಿ ಆಯ್ತು ಸ್ವಾಮಿ. ಹೇಮ, ಸುಳ್ಳು ಎಷ್ಟು ಸಲೀಸಾಗಿ ಹೇಳ್ತೀರಿ ನೀನು. ಸ್ವಾಮಿ ಅಲ್ಲ, ನಾನ್ಯಾಕೆ ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇರೋದು. ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು. ಸ್ವಾಮಿ, ಅದು ಮನೆಯಲ್ಲಿ ಹಿಟ್ಟು ಸ್ವಲ್ಪ ಆಯ್ತು. ಅದೇ ಹಿಟ್ಟಿನಿಂದ ನಾನು 4 ರೊಟ್ಟಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಅದನ್ನು ನಾನೇ ಊಟ ಮಾಡಿದರೆ ನೀವು ಅರೆ ಹೊಟ್ಟೆ ಉಣ್ಣಬೇಕಾಗುತ್ತದೆ. ಅದಕ್ಕೆ ನಾನು ಊಟ ಮಾಡಿಲ್ಲ ಸ್ವಾಮಿ. ಹೇಮ, ಎಂತ ಸತ್ಯ ಬಂದೆ ನೀನು ನನ್ನ ಬಾಳಿನಲ್ಲಿ. ಹೇಮ, ಇದು ಯಾವ ಜನ್ಮದ ಪುಣ್ಯವೇನೋ ಕಾಣೆ. ಸುಖ ದುಃಖದಲ್ಲಿ ಭಾಗಿಯಾಗಿ ನನ್ನ ಹೊರಗೆ ತುಂಬಿಸಿ ನೀನು ಊಟ ಮಾಡದೆ ಉಪವಾಸ ಇರುವೆ. ಹೇಮ, ಹೇಮ, ಹಸಿದಾಗ ಹಣ್ಣ, ನಡೆದಾಗ ನೀರು ಸೇರಿಸಿ ಮಾತ್ರ ಈ ಶರೀರಕ್ಕೆ ಒಂದು ಉಳಿಸಿದೆ. ಸ್ವಾಮಿ, ದುಡಿಯುವವರು ನೀವು, ಹಾಗಾಗಿ ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು. ಅದೇ ನನ್ನ ಆಸೆ. ಹೇಮ, ಹೇಮ, ಮೈ ಮೇಲೆ ತುಂಡು ಬಟ್ಟೆ ಇಲ್ಲದಿದ್ದರೆ ಈ ಧರೆಯಲ್ಲಿ ಬದುಕಬಹುದು. ಆದರೆ ಒಂದು ತುತ್ತ ಅನ್ನವಿಲ್ಲವೆಂದರೆ ಹಸಿದ ಒಡಲು ಕುಸಿದ ಭೂಮರಿಗೆ ಸೇರುವುದು ಖಂಡಿತ. ಹೇಮ, ಇದು ಖಂಡಿತ. ಸ್ವಾಮಿ ನೋಡಿ, ಈಗಾಗಲೇ ನೀವು ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದೀರಾ. ಬನ್ನಿ, ಮೊದಲು ಊಟ ಮಾಡಿ. ಹೇಮ, ಏನೇ ಆಗಲಿ ನೀನು ನನ್ನ ಅರ್ಧಾಂಗಿನಿ. ಇರುವ ಒಂದು ತುತ್ತಿನಲ್ಲಿ ಇಬ್ಬರು ಹಂಚಿ ತಿನ್ನೋಣ. ಹೇಮ, ನೀನು ನನ್ನ ಜೀವನ ಜ್ಯೋತಿ. ಹೇಮ, ನೀನು ನನ್ನ ಜೀವನ ಜ್ಯೋತಿ. ಬಾ ಹೇಮ, ಬಾ. ನಾನು ನನ್ನ ಕೈಯಾರ ತುತ್ತು ಮಾಡಿ ಒಳಬಡಿಸಿದೆ. ನಿಜವಾಗ್ಲೂ ನಾನು ಪುಣ್ಯವಂತಳು ಸ್ವಾಮಿ. ಹೆತ್ತ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ದೃಷ್ಟಿಯಲ್ಲಿ ಈ ನಿಮ್ಮ ಕೈ ತಿಂದು ಬರೀ ಕೈ ತಿಂತಲ್ಲ, ಅದು ಪಂಚಾಮೃತ. ಹೇಮ, ಇದಕ್ಕೆ ನಿನ್ನ ಪ್ರತಿ ಹುಡುಗರೆ ಏನು ಕೊಡುವೆ? ಸ್ವಾಮಿ, ಈ ದೇಹವನ್ನು ನಿಮಗಾಗಿ ಮೀಸಲಾಗಿಟ್ಟಿದ್ದೇನೆ. ನೀವು ನನ್ನ ಪ್ರಾಣ ಕೇಳಿದರೆ ಮೊದಲು ಸಿಗ್ತದೆ. ಹೇಮ, ನಾನು ನಿನಗೆ ಮುತ್ತು ಕೊಟ್ಟೆ, ನೀನು ನನಗೆ ಇನ್ನೊಂದು ಮುತ್ತು ಕೊಡು. ನೋಡಿ, ಈ ನನ್ನ ಹೃದಯವನ್ನೇ ನಿಮಗಾಗಿ ಮೀಸಲಿದ್ದೇನೆ. ನಾನು ಯಾವುದೆಂದರೂ ನಿಮಗೆ ಮೀಸಲು. ಹೇಮ, ದುಃಖದ ಹಾಲಗಳು ದೂರ ಆಗುವಂತೆ ಮಾಡಿ ಒಂದು ಹಿಂಪಾದ ಗೀತೆ ಹಾಡುವೆಯ ಚಿನ್ನ? ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತನಕ ಜೊತೆಗಿರುವೆ. ಈ ಲೋಕ ಮರೆಯದ ಮೇಲೆ ಹೊಸ ಇತಿಹಾಸ ನಲ್ಲೇ ಮರೆಯುವೆ.
Thank you.